ಓಂ ಶಾಂತಿ. ದಿನಾಂಕ ಆಗಿದೆ 15/3/2026. ಬಾಪ್ದಾದರವರ ಮೂಲಕ ಸಿಕ್ಕಿರುವ ಖಜಾನೆಗಳನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಂಡು ಕಾರ್ಯದಲ್ಲಿ ತೊಡಗಿಸಿ ಅನುಭವದ ಅಥಾರಿಟಿ ಆಗಿ. ಖಜಾನೆಯೊಂದು ಬಾಪ್ದಾದರವರ ಮೂಲಕ ಬಹಳ ಅವಿನಾಶಿ ಪ್ರಾಪ್ತಿಯಾಗಿದೆ. ಎಲ್ಲದಕ್ಕಿಂತ ಮೊದಲು ಅತಿ ದೊಡ್ಡ ಖಜಾನೆ ಜ್ಞಾನಧನವಾಗಿದೆ, ಯಾವುದರಿಂದ ಮುಕ್ತಿ ಮತ್ತು ಜೀವನ್ಮುಕ್ತಿಯ ಪ್ರಾಪ್ತಿಯಾಗಿದೆ. ಹಳೆಯ ದೇಹ ಹಾಗೂ ಹಳೆಯ ಪ್ರಪಂಚದಿಂದ ಮುಕ್ತ ಜೀವನ್ಮುಕ್ತಿಯ ಸ್ಥಿತಿ ಮತ್ತು ಮುಕ್ತಿಧಾಮಕ್ಕೆ ಹೋಗುವ ಪ್ರಾಪ್ತಿ ಸರ್ವ ಮಕ್ಕಳಿಗೆ ಆಗಿದೆ. ಯೋಗದ ಖಜಾನೆಯೂ ಇದೆ, ಯಾವುದರಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗುತ್ತದೆ. ಸೇವೆಯ ಖಜಾನೆ, ಯಾವುದರಿಂದ ಆಶೀರ್ವಾದಗಳ ಖಜಾನೆ, ಖುಷಿಯ ಖಜಾನೆ ಪ್ರಾಪ್ತಿಯಾಗುತ್ತದೆ. ಜೊತೆಯಲ್ಲಿ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ವರ್ತಮಾನ ಸಂಗಮಯುಗದ್ದಾಗಿದೆ. ಈ ಸಂಗಮ ಸಮಯದ ಒಂದೊಂದು ಸಂಕಲ್ಪ ಅಥವಾ ಒಂದೊಂದು ಗಳಿಗೆ ಬಹಳ ಅಮೂಲ್ಯವಾದದ್ದಾಗಿದೆ, ಏಕೆಂದರೆ ಸಂಗಮದಲ್ಲಿಯೇ ಬಾಪ್ದಾದ ಮತ್ತು ಮಕ್ಕಳ ಮಧುರ ಮಿಲನವಾಗುತ್ತದೆ. ಮತ್ಯಾವುದೇ ಯುಗದಲ್ಲಿ ಜಮಾದ ಖಾತೆ ಜಮಾ ಮಾಡಿಕೊಳ್ಳುವ ಬ್ಯಾಂಕ್ ಇಲ್ಲ. ಒಂದು ಸಂಗಮ ಯುಗ, ಯಾವುದರಲ್ಲಿ ಎಷ್ಟು ಜಮಾ ಮಾಡಿಕೊಳ್ಳಲು ಬಯಸುತ್ತೀರೋ ಅಷ್ಟು ಜಮಾ ಮಾಡಿಕೊಳ್ಳಬಹುದು. ಖಜಾನೆಯನ್ನು ಧಾರಣೆ ಮಾಡಲು ಒಂದು ತಮ್ಮ ಪುರುಷಾರ್ಥದನುಸಾರ ಪ್ರಾರಬ್ಧವನ್ನು ಮಾಡಿಕೊಳ್ಳಬಹುದು, ಇನ್ನೊಂದು ಸದಾ ಸ್ವಯಂ ಸಂತುಷ್ಟರಾಗುವುದು ಮತ್ತು ಎಲ್ಲರನ್ನು ಸಂತುಷ್ಟರನ್ನಾಗಿ ಮಾಡುವುದು. ಸಂತುಷ್ಟತೆಯ ವಿಶೇಷತೆ ಮೂಲಕ ಖಜಾನೆಯನ್ನು ಜಮಾ ಮಾಡಿಕೊಳ್ಳಬಹುದು. ಮತ್ತು ಮೂರನೆಯದು ಸೇವೆ, ಏಕೆಂದರೆ ಸೇವೆಯ ಮೂಲಕ ಸರ್ವ ಆತ್ಮಗಳಿಗೆ ಖುಷಿಯ ಪ್ರಾಪ್ತಿಯಾಗುತ್ತದೆ. ಸಂಬಂಧ ಸಂಪರ್ಕದಲ್ಲಿ ಬರುವುದರಲ್ಲಿ ಒಂದು ನಿಮಿತ್ತ ಭಾವ, ನಿರ್ಮಾಣ ಭಾವ, ನಿಸ್ವಾರ್ಥ ಭಾವ, ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಹಾಗೂ ಶುಭ ಕಾಮನೆ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಏನು ಖಜಾನೆ ಸಿಕ್ಕಿದೆ ಅದನ್ನು ಸಮಯದಲ್ಲಿ ಏನು ಪರಿಸ್ಥಿತಿ ಬರುತ್ತದೋ ಆ ಪರಿಸ್ಥಿತಿಯ ಅನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸುವುದು ಖಜಾನೆಗಳನ್ನು ಹೆಚ್ಚಿಸಿಕೊಳ್ಳುವ ಸಾಧನೆ ಆಗಿದೆ. ಪ್ರತಿಯೊಬ್ಬರೂ ತಮ್ಮ ಖಜಾನೆಯನ್ನು ಹೆಚ್ಚಿಸಿಕೊಳ್ಳಿ, ಚೆಕ್ ಮಾಡಿಕೊಳ್ಳಬೇಕು, ಏಕೆಂದರೆ ಈಗ ಚೆಕ್ ಮಾಡಿಕೊಂಡು ಈಗಲೂ ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವ ಸಮಯವಾಗಿದೆ. ಸಮಾವೇಶ ಮಾಡಿಕೊಳ್ಳುವವರು ಅನುಭವಿ ಆಗುತ್ತಾ ಹೋಗುತ್ತಾರೆ, ಏಕೆಂದರೆ ಸಮಾವೇಶ ಆಗಿರುವುದು ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುತ್ತಾರೆ, ಖಜಾನೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ಇರುತ್ತಾರೆ. ಖಜಾನೆಯನ್ನು ಹೆಚ್ಚಿಸಿಕೊಳ್ಳುವುದು ಅರ್ಥಾತ್ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸುವುದು. ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತೀರಿ ಅಷ್ಟು ಖಜಾನೆ ಹೆಚ್ಚುತ್ತಾ ಹೋಗುತ್ತದೆ. ತಂದೆಯ ಖಜಾನೆಯನ್ನು ತನ್ನ ಖಜಾನೆಯನ್ನಾಗಿ ಮಾಡಿಕೊಳ್ಳುವುದರಲ್ಲಿ ಪ್ರತಿಯೊಬ್ಬರೂ ತಮ್ಮ ಗಮನ ಕೊಡಬೇಕು, ಏಕೆಂದರೆ ಎಷ್ಟು ಖಜಾನೆ ಭರ್ಪೂರ್ ಆಗುತ್ತದೆ ಅಷ್ಟೇ ಭರ್ಪೂರ್ ಅವಸ್ಥೆಯಲ್ಲಿ ಅಚಲ ಅಡೋಲರಾಗಿರುತ್ತಾರೆ. ವಿಶ್ವದಲ್ಲಿ ಎಲ್ಲರಿಗಿಂತ ಶ್ರೀಮಂತರು. ತಾವು ಬ್ರಾಹ್ಮಣ ಆತ್ಮಗಳ ಒಂದು ಜನ್ಮ ಖಜಾನೆ ಗ್ಯಾರಂಟಿ 21 ಜನ್ಮಗಳು ನಡೆಯಲೇಬೇಕು, ಏಕೆಂದರೆ ತಂದೆಯ ಮೂಲಕ ತಂದೆಯ ಆಸ್ತಿ ಸಿಕ್ಕಿದೆ. ಈಗ ಸಮಯದನುಸಾರ ದಾತರಾಗಿ ಮನಸ್ಸಿನಿಂದ ಶಕ್ತಿಗಳನ್ನು ಕೊಡಿ, ವಾಚಾದಿಂದ ಜ್ಞಾನವನ್ನು ಕೊಡಿ ಮತ್ತು ಕರ್ಮದ ಮೂಲಕ ಗುಣದಾನ ಮಾಡಿ. ಈ 3 ಶಬ್ದಗಳನ್ನು ಒಂದು ವೇಳೆ ಸೇವೆಯಲ್ಲಿ ತೊಡಗಿಸಿದರೆ ಅನೇಕ ಆತ್ಮರನ್ನು ಸಂತುಷ್ಟರನ್ನಾಗಿ ಮಾಡಬಹುದು. ಆ 3 ಶಬ್ದಗಳು ನಿರಾಕಾರಿ, ನಿರಹಂಕಾರಿ ಮತ್ತು ನಿರ್ವಿಕಾರಿ ಆಗಿದೆ. ಈಗ ವಿಶ್ವಕ್ಕೆ ತಮ್ಮ ಶಕ್ತಿಗಳ ಮೂಲಕ ಸ್ವಲ್ಪ ಹೃದಯದ ಆನಂದ ಸುಖದ ಪ್ರಾಪ್ತಿಯಾಗಲಿ. ಎಲ್ಲರೂ ನಿರಾಶ್ರಿತರಾಗಿದ್ದಾರೆ ಮತ್ತು ತಾವು ವಿಶ್ವಕ್ಕಾಗಿ ಆಶಾ ನಕ್ಷತ್ರಗಳಾಗಿದ್ದೀರಿ. ಸ್ನೇಹದಲ್ಲಿ ಪರಿಶ್ರಮವೂ ಸಹ ಪ್ರೀತಿಯ ರೂಪದಲ್ಲಿ ಬದಲಾವಣೆ ಆಗುತ್ತದೆ. ಅಂದಾಗ ತಂದೆಗೆ ಸ್ನೇಹಿ ಆಗುವುದು ಅರ್ಥಾತ್ ಸಹಜ ಪುರುಷಾರ್ಥ ಮಾಡುವುದು. ಈಗ ಬಾಪ್ದಾದರವರು ಇದನ್ನೇ ಬಯಸುತ್ತಾರೆ, ತಮ್ಮ ಫರಿಸ್ತಾ ರೂಪವನ್ನು ಇಮರ್ಜ್ ಮಾಡಿಕೊಳ್ಳಿ, ನಡೆಯುತ್ತಾ ಓಡಾಡುತ್ತಾ ಫರಿಸ್ತಾ ಡ್ರೆಸ್ನವರು ಎಂದು ಅನುಭವ ಮಾಡಿಸಿ. ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದು ಪ್ರತಿಯೊಂದು ಕರ್ಮವನ್ನು ಯುಕ್ತಿಯುಕ್ತವಾಗಿ ಮಾಡುವಂತಹ ಕರ್ಮಬಂಧನ ಮುಕ್ತ ಭವ. ಯಾವುದೇ ಸಂಕಲ್ಪ, ಮಾತು ಅಥವಾ ಕರ್ಮವನ್ನು ಮಾಡುತ್ತೀರಿ ಅದನ್ನು ಮಾಸ್ಟರ್ ತ್ರಿಕಾಲದರ್ಶಿ ಆಗಿದ್ದು ಮಾಡುತ್ತೀರೆಂದರೆ ಯಾವುದೇ ಕರ್ಮವು ವ್ಯರ್ಥ ಅಥವಾ ಅನರ್ಥವಾಗಲು ಸಾಧ್ಯವಿಲ್ಲ. ಯಾರ ಬಳಿ ಅಲ್ಪಕಾಲದ ಇಚ್ಛೆಗಳ ವೈವಿಧ್ಯ ಆಗಿರುತ್ತದೆಯೋ ಅವರೇ ಮಹಾನ್ ಸಂಪತ್ಭರಿತರು ಆಗಿದ್ದಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.